ಹಲೋ ಪುಟಾಣಿಗಳೇ, ಇವತ್ತು ಕೂಡ ನಿಮ್ಮ ಮುಂದೆ ಒಂದು ಕತೆ ತಂದಿದ್ದೀನಿ. ಅದು ಯಾವ ಕತೆ ಗೊತ್ತಾ? ಒಂದು ಕಾಡಿನಲ್ಲಿ ಮೊಲ, ಜಿಂಕೆ ಮತ್ತು ಕೋತಿ ದಿನಪೂರ್ತಿ ಮೊಬೈಲ್ ನೋಡ್ತಾ ಸೋಮಾರಿಯಾಗಿದ್ವು. ಯಾರು ಒಟ್ಟಿಗೆ ಸೇರಿ ಬೇರೆ ಆಟನೇ ಆಡ್ತಾ ಇರಲಿಲ್ಲ. ಈ ಮೊಬೈಲ್ ತೋರಿಸ್ಕೊಂಡು ಕೂತ್ಕೊಂಡಿರೋರೆ ನಮ್ಮ ಮುದ್ದಾದ ಮೊಲ. ಇವ್ರು ಏನು ಮಾಡ್ತಿದ್ದಾರೆ ಎಲ್ಲರೂ ಸೇರಿಕೊಂಡು? ಬೇರೆ ಆಟನೇ ಆಡ್ತಿಲ್ವಲ್ಲ ಅಂತ ಇದನ್ನ ನೋಡೋಕೆ ಬಂದೋರೆ ಯಾರು ಗೊತ್ತಾ? ನಮ್ಮ ಕಾಡಿನ ರಾಜ ಸಿಂಹ. ನೋಡಿ, ಕಾಡಿನ ರಾಜ ಸಿಂಹನಿಗೆ ಭೀಕರ ಕೋಪ ಬಂತು. ಸಿಂಹ ಜೋರಾಗಿ ಗರ್ಜಿಸಿ, ಇವತ್ತಿನಿಂದ ಕಾಡಿನಲ್ಲಿ ಯಾರು ಮೊಬೈಲ್ ಬಳಸೋ ಆಗಿಲ್ಲ, ಇವತ್ತು ನೋ ಸ್ಕ್ರೀನ್ ಡೇ ಅಂತ ದೊಡ್ಡದಾಗಿ ಆರ್ಡರ್ ಮಾಡ್ತು. ಈ ಕಾಡಿನ ರಾಜ ಸಿಂಹನ ಮಾತಿಗೆ ಎಲ್ಲ ಪ್ರಾಣಿಗಳು ಹೆದರಿ ಮೊಬೈಲ್ ದೂರ ಎಸೆದ್ವು. ಆಗ ಬುದ್ಧಿವಂತ ಜಿಂಕೆ, ಬನ್ನಿ ನಾವೆಲ್ಲ ಕಣ್ಣ ಮುಚ್ಚಾಲೆ ಆಡೋಣ ಅಂದಿತು. ತಕ್ಷಣ ನಮ್ಮ ಮೊಲ ಮರದ ಹತ್ತಿರ ಕಣ್ಣು ಮುಚ್ಚಿ ನಂಬರ್ ಎಣಿಸೋಕೆ ಶುರು ಮಾಡ್ತು. ನರಿ ಮತ್ತು ಜಿಂಕೆ ಮರದ ಹಿಂದೆ ಅಡಗಿಕೊಂಡ್ವು. ಆಗ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಆಡೋದನ್ನು ನೋಡಿ ಸಿಂಹರಾಜನಿಗೆ ತುಂಬ ಖುಷಿ ಆಯಿತು. ಮೊಬೈಲ್ಗಿಂತ ಫ್ರೆಂಡ್ಸ್ ಜೊತೆ ಆಡೋದ್ರಲ್ಲಿ ನಿಜವಾದ ಖುಷಿ ಇದೆ ಅಲ್ವಾ ಪುಟಾಣಿಗಳೇ? ಈ ಕಣ್ಣ ಮುಚ್ಚಾಲೆ ಆಟ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಪುಟಾಣಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.